ಇದು ನಮ್ಮ ಮೈಸೂರಲ್ಲಿ 1991 ಸ್ಟಾರ್ಟ್ ಆಗಿದೆ ಸರ್. SLC ಆಫ್ಟರು DPT DPMT ಅಂತ ಇದೆ. DPT ಅಂತಂದ್ರೆ ಡಿಪ್ಲೊಮಾ ಇನ್ ಪ್ಲಾಸ್ಟಿಕ್ ಟೆಕ್ನಾಲಜಿ, DPMT ಅಂತಂದ್ರೆ ಡಿಪ್ಲೊಮಾ ಇನ್ ಪ್ಲಾಸ್ಟಿಕ್ ಮೋಲ್ಡ್ ಟೆಕ್ನಾಲಜಿ ಅಂತೇಳಿ. ಅದು DPT ಅಲ್ಲಿ ಹೆಂಗೆ ಅಂತಂದ್ರೆ ಪ್ಲಾಸ್ಟಿಕ್ ಪ್ರೊಸೆಸಿಂಗು, ಇಂಜೆಕ್ಷನ್ ಮೋಲ್ಡಿಂಗು. ಇವಾಗ ಆಟೋಮೊಬೈಲ್ಸ್ ಕಾಂಪೋನೆಂಟ್ಸ್ ಅವೆಲ್ಲ ಬರ್ತಾವಲ್ಲ ಸರ್, ಈ ಥರ ಕಾಂಪೋನೆಂಟ್ಸ್ ಆಗಿರ್ಬೋದು, ಇವನ್ನೆಲ್ಲ ತಯಾರು ಮಾಡ್ತಾರೆ. ಮತ್ತೆ ಬಂದೇ DPT ಇಂಜೆಕ್ಷನ್ ಮೋಲ್ಡಿಂಗಲ್ಲಿ ಅದು ಆ ಥರ. ಮತ್ತು ಬ್ಲೋ ಮೋಲ್ಡಿಂಗ್ ಅಂದರೆ ಬಾಟಲ್ಲು. ಆ ಬ್ಲೋ ಮೋಲ್ಡಿಂಗ್ ಮಿಷಿನ್ ಹೆಂಗೆ ಯಾವ ರೀತಿಯಾಗಿ ಆಪ್ರೇಟ್ ಮಾಡಬೇಕು ಅನ್ನುವಂಥದ್ದು ವಿದ್ಯಾರ್ಥಿ ತಿಳಿಸ್ಕೊಡ್ತಾರೆ. ಕಂಪ್ಯೂಟರ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕೋರ್ಸು. ಮತ್ತು ರೊಟೇಷನಲ್ ಮೋಲ್ಡಿಂಗ್, ಡ್ರಮ್ ಹೆಂಗೆ ಮಾಡ್ತಾರೆ, ಮತ್ತು ಪೈಪ್ ಎಕ್ಸ್ಟ್ರೂಷನು ಪೈಪು ಹೆಂಗೆ ಮಾಡ್ತಾರೆ, ಆ ಮಿಷಿನ್ ಆಪ್ರೇಟಿಂಗ್ ಮಾಡೋದು ಹೆಂಗೆ, ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಮತ್ತು ನಮ್ಮ ಕಾಲೇಜಲ್ಲಿ DPMT ಅದು ಮೋಲ್ಡ್ ಮೇಕಿಂಗು. ನಾವು ಯಾವುದೇ ಪ್ಲಾಸ್ಟಿಕ್ ಪ್ರಾಡಕ್ಟ್ನ ತಯಾರು ಮಾಡಬೇಕು ಅಂತಂದರೆ ಒಂದು ಅಚ್ಚು ಬೇಕು, ಅದು ಶೇಪ್ ಕೊಡಬೇಕಲ್ಲ ಸರ್. ನಾವು ಇವಾಗ ಇಂಜೆಕ್ಷನ್ ಮೋಲ್ಡಿಂಗ್ ಇದೆ, ಇದರಲ್ಲಿ ಅದನ್ನು ಇಂಜೆಕ್ಷನ್ ಮೋಲ್ಡಿಂಗ್ನ ಬಳಸ್ಕೊಂಡು ಕಾಂಪೋನೆಂಟ್ ಎಲ್ಲ ತಯಾರು ಮಾಡೋದು. ಡಿಪೆಂಡ್ ಆಗಿ ಪ್ರಾಡಕ್ಟು ಯಾವ್ದು ಬೇರೆ ಪ್ರಾಡಕ್ಟ್ ಡಿಪೆಂಡ್ ಆಗಿರುತ್ತೆ. ಅಂದರೆ ಮೋಲ್ಡು ನಾವು ಈ ಥರ ಮೋಲ್ಡ್ ಬೇಕು ಅಂದರೆ, ಈ ಥರ ಕಾಂಪೋನೆಂಟ್ ಬೇಕು ಅಂದರೆ ಬೇರೆ ಮೋಲ್ಡು ಅದನ್ನು ಬಳಸ್ಕೊಂಡು ನಾವು ಇದು ಮಾಡ್ತೀವಿ ಸರ್. ಖಂಡಿತ ಹೇಳಿ. ಮತ್ತು ಕೌಶಲ್ಯ ಕರ್ನಾಟಕ ನಿಗಮ ಇದೆಯಲ್ಲ, ಅವರು ಕಂಪ್ಯೂಟರ್ ಸ್ಪಾನ್ಸರ್ ಮಾಡ್ತಾರೆ 6 ತಿಂಗಳು ಕೋರ್ಸ್ ಅವ್ರಿಗೆ. 6 ತಿಂಗಳು ಕೋರ್ಸ್ ಅವ್ರಿಗೆ. ಲಾಂಗ್ ಟರ್ಮ್ ಕೋರ್ಸ್ ಅಂತಂದರೆ ನಾವು ಏನು ಫೀಸ್ ಪೇ ಮಾಡ್ತೀವಿ, ಕಂಪ್ಯೂಟರ್ ನಮ್ಗೆ ರೀಫಂಡ್ ಆಗುತ್ತೆ. SSP ಅಂತ ಗೊತ್ತಿರುತ್ತೆ ನಿಮಗೆ, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ಲು, ಅದ್ರ ಮೂಲಕ ರೀಫಂಡ್ ಆಗುತ್ತೆ. ನೋಡಿ ಸರ್, ದಯವಿಟ್ಟು ತಿಳಿಸಿ, ಗೊತ್ತಾಗಲಿ ಜನಗಳಿಗೆ. ಹಾಂ ಸರ್. ನೋಡ್ತಿರಲ್ವಾ ಸರ್? ಯೂಟ್ಯೂಬ್ ನೋಡ್ತಿರಲ್ವಾ? ಯೂಟ್ಯೂಬ್ ನೋಡ್ತೀವಿ. ಮಿಸ್ಟರ್ ಮಲ್ಲಿಕಾ ಕನ್ನಡಿಗ ಅಂತಿದೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ವಿಡಿಯೋ ಬರ್ತೀನಿ. ಓಕೆ ಸರ್. ಮಿಸ್ಟರ್